ನೋಡ್ಕೋಬೇಕ ನೋಡ್ದ ಎಂತ ಅನ್ಯಾಯ ಮಾಡ್ಬಿಟ್ಟ ನನ್ನ ಗಂಡ. ಸರೋಜಿ, ನೀ ಸುಮ್ಮನಿರು, ನೀ ಸಮಾಧಾನ ಮಾಡ್ಕೊಳೆ. ನಿನ್ನ ಗಂಡಂಗೆ ಒಳ್ಳೆ ಬುದ್ಧಿ ಬಂದೇ ಬರುತ್ತೆ. ಅಯ್ಯೋ ಇಲ್ಲ ಅಕ್ಕ, ಇವನಿಗೆ ಒಳ್ಳೆ ಬುದ್ಧಿ ಬರೋದು ಬೇಡ, ಇವನ್ ಸವಾಸನೆ ಬೇಡ ನನಗೆ. ಎಂತ ಮೋಸ ಇವನು, ಅದು ಯಾವಳಂತ ಗೊತ್ತಾಗ್ಲಿ ನನಗೆ. ಸಿಗದ ತೋರಣ ಕಟ್ಟಿಬಿಡ್ತೀನಿ ನಾನು. ರಾಜಣ್ಣ ಯಾರಂತ ಹೇಳೋ, ನಾನು ಯಾರಿಗೂ ಹೇಳಕ್ಕಿಲ್ಲ, ಗುಟ್ಟಾಗಿಟ್ಟಿರ್ತೀನಿ. ಯಾಕೆ ಹೇಳೋಣಯ್ಯ, ನಿನಗೆ ಹೇಳೋದು ಒಂದೇ, ಊರು ತುಂಬ ಟಮಟೆ ಇಟ್ಕೊಂಡು ಸಾಸ್ಕೊಂಡು ಬರೋದು ಒಂದೇ, ಅದೆಲ್ಲ ಸಸ್ಪೆನ್ಸ್. ಸಾಕು ಸಾಕು ತಗ, ನೀನು ಹೊಸ ನಾ ಚೆನ್ನಾಗಿ ತಿಕ್ಕಿದ್ದೀನಿ, ಪಳ 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 ಹೊಳಿತಾಯ್ತು ನೋಡು. ಮೊದಲು ಕುಡೀಲಿ ಕಾಸು ಕುಡೀಲಿ. ಇರೋ ನಾವು ಕೊಡ್ತೀನಿ, ಕಾಸು ಕೊಡಲ್ಲ ಅಂತೀನ, ಕೊಡ್ತೀನಿ ಅಂದಮೇಲೆ ಮಾತು ಕೊಟ್ಮೇಲೆ ನಾನು ಕೊಡ್ತೀನಪ್ಪ. ನನ್ನ ಮೇಲೆ ನಂಬಿಕೆ ಇಲ್ವ ಹೇಳು? ಅಮಾಸೆ ನಂಬಿಕೆ ಪ್ರಶ್ನೆ ಅಲ್ಲ ಕಣಲ್ಲ. ಈ ಕಾಸು ಅನ್ನೋದು ಒಂಥರ ಹೆಂಗೆ ಅಂದರೆ, ಏನಂತ ಹೇಳೋದು, ಯಾರ್ಯಾರ ಕೊಡ್ಬೇಕಂದ್ರೆ ಇಷ್ಟನೇ ಆಗಲ್ಲ ನೋಡು. ಯಾಕೆ ಸುಮ್ಮನೆ ನೀನು ಹೇಳಿದ ಕೆಲಸ ನಾನು ಮಾಡ್ಕೊಟ್ಟಿದ್ದೀನಿ, ಮಾತು ಕೊಟ್ಟಾಗ ನೀನು ಉಳಿಸ್ಕೋಬೇಕಪ್ಪ. ಕಾಸು ಕೊಡು, ಬೇಗ ನನ್ನ ಮನೆ ತಗೋಬೇಕು. ಸರೋಜಿ ಬಂದರೆ ಆಮೇಲೆ ಏನಿಲ್ಲ, ಆಮೇಲೆ ಹೋಗ್ತೀನಿ. ಆಯ್ತಿರೋಣ, ಕೊಟ್ಟಿರು. ಇಸ್ಕ 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 ಕಾಸ. ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂತಲ್ಲ, ಇನ್ನೇನು ಬೇಕು ಹೇಳು? ನಿನಗೆ ಬೇಕಾಗಿರೋದು ಬರೀ ಕಾಸು, ಹೆಂಡತಿ ಬೇಡ, ಏನು ಬೇಡ ನಿನಗೆ. ಸರೋಜಿ, ನೀನು ಯಾವಾಗಲೇ ಬಂದೆ? ಬರಬಾರ್ದಿತ್ತೇನೋ ಪಾಪ. ಕಾಸು ಇಸ್ಕೊತಿದ್ದಲ್ಲ, ಇಸ್ಕೋ ಇಸ್ಕೋ. ಒಂದಿನಕ್ಕನ 100 ರೂಪಾಯಿ ಏನಾನ ತಂದು ಕೊಟ್ಟಿದ್ಯಾ ನೀನು? ಈಗ ಈ ಅಮಾವಾಸ್ಯೆ ಹಸ ತೊಳೆದು ಅವನ ಹತ್ರ 500 ರೂಪಾಯಿ ಇಸ್ಕೊಂಡು ಯಾವಳಿಗೋ ಏನೋ ಕೊಡಿಸ್ಬೇಕಂತಿದ್ಯಲ್ಲ. ನಿಂಗೊಂದು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವಾ? ಈ ಸಂಪತ್ತಿಗಿನ ನೀ ನನ್ನ ಕಟ್ಕೊಂಡಿದ್ದು. ಇಷ್ಟು ದಿನದಲ್ಲಿ ನೀ ನನಗೆ ಏನು ತಂದು ಕೊಟ್ಟಿಲ್ಲ ಅಂದ್ರೂ ಏನೋ ಅಷ್ಟ ಬೈಕೊಂಡು ಸುಮ್ಮನೆ ಹೊಟ್ಟೆಗೆ ಹಾಕತ್ತಿದ್ದೆ. ಬೇರೆ ಯಾರಲ್ವಲ್ಲ, ನನ್ನ ಗಂಡ ನನ್ನನ್ನು ಇಷ್ಟಪಡ್ತಾನಲ್ಲ ಸಾಕು ಅಂತ. ಆದರೆ ನೀನು ಭಾಳ ಮೋಸ್ಕರ ನೀನು. ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟಲ್ಲ, ನಾಯಿ ಬುದ್ಧಿ ನಿಂದು. ಇನ್ಮೇಲೆ ಮುಗಿದೋಯ್ತು ಬಿಡು. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಅದೇನೋ ಕೊಡಬೇಕಂತಿದ್ಯಲ್ಲ, ಹೋಗಿ ಕಡ್ಕೊ. ನಾನು ಅದು ಯಾರಂತನೂ ಕೇಳಲ್ಲ. ಹೊಸ ತೊಳೆದು ತಗೊಂಡೋಗಿ ಕೊಡ್ತೀಯ ಅಂದರೆ ನಿನ್ನ ಏನು ಅನ್ಬೇಕು ಹೇಳು? ಲೇ ಸರೋಜಿ, ನೀನು ಅನ್ಕೊಂಡಾಗೆಲ್ಲ ಏನಿಲ್ಲ ಕಣೆ, ತಪ್ಪು ತಿಳ್ಕೊತಿದ್ಯಾ ನೀನು? ಎಂಥದ್ದು ಇಲ್ಲ, ನಾನು ಸರಿಯಾಗೇ ತಿಳ್ಕೊಂಡಿದ್ದೀನಿ. ನಾನು ಇವತ್ತು ಹಬ್ಬ ಅಂದ್ಬಿಟ್ಟು ನಿನ್ನ ಹೆಸರಲ್ಲಿ ಪೂಜೆ ಮಾಡ್ಸೋಣ ಅಂತ ದೇವಸ್ಥಾನಕ್ಕೆ ಹೊರಟಿದ್ದೆ. ಆದರೆ ನೀನು ಎಂಥ ಅನ್ಯಾಯ ಮಾಡಿಬಿಟ್ಟೆ ನನಗೆ. ನಿನ್ನ ಜನ್ಮಕ್ಕಿಷ್ಟು. ಏಯ್ ಸರೋಜಿ, ಸುಮ್ಮನಿರೆ. ಎಂಥದ್ದು ಇಲ್ಲ, ಅಮಾವಾಸ್ಯೆ ಹಸು ತೊಳೆದಿದ್ದೀನೋ ನಿಜ, ಕಾಸು ಇಸ್ಕೊತಿರೋದು ನಿಜಾನೇ, ಆದರೆ ಯಾರಿಗೇನು ಕೊಡಿಸ್ತಿಲ್ಲ. ಬರೀ ಸುಳ್ಳು. ಇಷ್ಟೊತ್ತು ಗಂಟೆ ನಾನು ಕೇಳಿಸ್ಕೊಂಡಿಲ್ವಾ? ಅಮಾವಾಸ್ಯೆ ನಾನು ಕೈ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ ಕಣ. ಸುಳ್ಳು ಹೇಳ್ಬೇಡ ನೀನು. ಅವ್ರು ಹೇಳಿದ್ರು ತಾನೆ ಯಾರಿಗೋ ಏನೋ ಕೊಡ್ಬೇಕಂತಿದ್ದೀನಿ ಅಂತ. ನಿಜ ತಾನೆ? ನಿಜನೇ ಇಲ್ವಾ? ಅದು ಸರೋಜಕ್ಕ, ನೀನು ಬಂದು ಕೇಳಿಸ್ಕೊಂಬಿಟ್ಟಿದ್ಯಾ. ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಏನೋ ರಾಜಣ್ಣ ಹೇಳಿದ್ದು ನಿಜನೇ, ಅದು ಯಾರಂತ ನನಗೂ ಗೊತ್ತಿಲ್ಲ ಇನ್ನು. ಅದೇ ಹೇಳಿದಂತೂ ನಿಜ. ಅಯ್ಯೋ ಕೊಟ್ನಲ್ಲಪ್ಪ ಇವನು ಬೇರೆ. ನಾನೇನೋ ತಮಾಷೆ ಮಾಡೋಕ್ಕೋಗಿ ಹೇಳ್ದೆ, ನನ್ನ ಮಗ ನೋಡೋದು ಹಿಂಗೆ ಹೇಳ್ತವನಲ್ಲ, ಒಳ್ಳೆ ಪದ್ಧತಿ ನಂದು. ಲೇ ಸರೋಜಿ, ಅವನಂತ ಸುಮ್ಮನೆ ತಮಾಷೆಗೆ ಹೇಳ್ದೆ ಕಣೆ, ತಮಾಷೆಗೆ ಹೇಳಿದ್ದು ನಾನು. ನಿನಗೆ ಬಿಟ್ಟರೆ ಇನ್ಯಾರು ಕೊಡಿಸ್ತೀನಿ ಹೇಳು? ನಿನಗೆ ಹಬ್ಬಕ್ಕೆ ನಾನು ಕೊಡ್ಸೋಣ ಅಂತ ಕಣೆ. ಹೇಳು, ಯಾವತ್ತು ಇಲ್ದಿದ್ದೇನು ಇವತ್ತು? ಇಲ್ಲ, ನಾನು ನಂಬೋದಿಲ್ಲ. ಕಾವ್ಯಕ್ಕ, ನಡಿ ಹೋಗೋಣ, ಮೊದಲಿಂದ ಹೋಗೋಣ ಬಾ. ನನ್ನ ಕೈಲಿ ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ನಡಿ ಕಾವ್ಯಕ್ಕ. ಸರೋಜಿ ನಿಂತ್ಕೊಳ್ಳೆ. ಓಕೆ ಬಿಟ್ಲಲ್ಲ ಈ ಅಮಾವಾಸ್ಯೆ. ಮುಂದೆ ಹಂಗೆ ನಾನು ಹೇಳೋದು. ಇವಾಗ ನೋಡು ಏನು ಅನ್ಕೊಡ್ಲೋ ಏನೋ. ಅಯ್ಯೋ ನಂದೇನಿಲ್ಲ ಅಣ್ಣ, ಏನೋ ಹೇಳೋದ್ನಪ್ಪ. ನೀನು ಕರೆಕ್ಟಾಗಿ ಹೇಳಿದಿದ್ರೆ ಇವೆಲ್ಲ ಆಗ್ತಿತ್ತ, ಎಂಟಿಗೆ ತಗೊಂಡೋಗಿ ಕೊಡ್ತೀನಿ ಅಂದರೆ ಮುಗ್ದೋಗ್ತಿತ್ತಪ್ಪ. ಅದನ್ನ ಬಿಟ್ಟು ಯಾರೋ ಅವ್ರೆ ಹಂಗೆ ಹಿಂಗೆ ಅಂತ ಅಂದರೆ ಕೇಳಿಸ್ಕೊಡೋರು ಏನು ಅನ್ಕೊಳ್ಳೋಣ, ಹೆಂಗನ ಮಾಡ್ಕೊಳ್ಳಪ್ಪ. ನಾನು ಬುತ್ತಿನ ಆಮೇಲೆ ಕೊಡ್ತೀನಲ್ಲ ಕಾಸು.